ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾ ದಿನ ಆದ್ಮೇಲೆ ಇವತ್ತಿನ ದಿನ ವಿಡಿಯೋ ಹಾಕ್ತಾ ಇದ್ದೀನಿ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೆ ಫ್ಯಾಮಿಲಿ ಜೊತೆಗೆ. ಇನ್ಮೇಲಿಂದ ವೀಕ್ಲಿ 2 days ವಿಡಿಯೋ ಹಾಕ್ತೀನಿ. ಸೊ ಎಲ್ಲರೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎವ್ರಿ ಡೇ ತುಂಬಾನೇ ಯೂಸ್ಫುಲ್ ಆಗುವಂತಹ ರೆಸಿಪಿ ತಂದಿದ್ದೀನಿ ಇವತ್ತಿನ ದಿನ. ನಾನು ಈ ರೆಸಿಪಿ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಈ ಸಾಂಬಾರ್ ಪೌಡರ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಪ್ರತಿದಿನ ನಿಮ್ಮ ಮನೆಯಲ್ಲಿ ಇದನ್ನ ಬಳಸಿ ಅಂತ ಹೇಳ್ತಾ ಬನ್ನಿ ಈಗ ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಅರ್ಧ ಕೆಜಿ ಧನಿಯಾ ತಗೊಂಡಿದ್ದೀನಿ, 1 ಕಪ್ ಸ್ಟಾರ್ ಹೂವು ತಗೊಂಡಿದ್ದೀನಿ, 1 ಕಪ್ ಕಲ್ಲು ಹೂವು, 1 ಕಪ್ ಅನಾನಸ್ ಹೂವು ಅಥವಾ ಎಲೆ, 1 ಕಪ್ ಮರಾಠ ಮೊಗ್ಗು, ಸ್ವಲ್ಪ ಏಲಕ್ಕಿ, 1 ಕಪ್ ಮೆಣಸು ತಗೊಂಡಿದ್ದೀನಿ, 2 ಜಾಯಿಕಾಯಿ ತಗೊಂಡಿದ್ದೀನಿ, 4ರಿಂದ 5 ಅರಿಶಿನ ಬೇರು ತಗೊಂಡಿದ್ದೀನಿ. ನನಗೆ ಈ ಮಸಾಲಾ ಐಟಮ್ ಹೆಸರು ಗೊತ್ತಿಲ್ಲ, ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ತಿಳಿಸಿ, ನನಗೂ ಹೆಸರು ಏನಂತ ಗೊತ್ತಾಗುತ್ತೆ. ಈ ಐಟಮ್ ಮಸಾಲಾ ಸಾಮಾನುಗಳೆಲ್ಲ ಸಿಗುತ್ತಲ್ಲ, ಅಂಗಡಿಯಲ್ಲೇ ಸಿಗುತ್ತೆ. ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ, ಸೇಮ್ ಲವಂಗ ತರನೇ ಇರುತ್ತೆ. ಒಂದು ಕಪ್ ಲವಂಗ, ಇಲ್ಲಿ ನಾನು 1 ಕಪ್ ಚಕ್ಕೆ ತಗೊಂಡಿದ್ದೀನಿ, 1 ಕಪ್ ಹೆಸರು ಬೇಳೆ, ಹಾಗೆ 1 ಕಪ್ ಉದ್ದಿನ ಬೇಳೆ, 1 ಕಪ್ ಕಡಲೆ ಬೇಳೆ, ಹಾಗೆ ಇಲ್ಲಿ ತೊಗರಿ ಬೇಳೆ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸಾಂಬಾರ್ ಪೌಡರ್ಗೆ. ಅರ್ಧ ಕಪ್ ಮೆಂತೆ ತಗೊಂಡಿದ್ದೀನಿ, ಅರ್ಧ ಕಪ್ ಸಾಜೀರಿಗೆ ತಗೊಂಡಿದ್ದೀನಿ. ನೋಡಿ, ಈ ಬಟ್ಲಲ್ಲಿ ನಾನು ಎಲ್ಲಾ ಬೇಳೆಕಾಳುಗಳು ತಗೊಂಡಿರೋದು. ಇದೇ ಕಪ್ಪಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ಇಲ್ಲಿ ಅರಿಶಿನ ಬೇರನ್ನ ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಸಾಲ್ಟ್ ತಗೊಂಡಿದ್ದೀನಿ, 1 ಕಪ್ ಕರಿಬೇವು, 1 ಕಪ್ ಮಸಾಲಾ ಎಲೆ, ಸ್ವಲ್ಪ ಇಂಗು ತಗೊಂಡಿದ್ದೀನಿ. ನೋಡಿ, ಈಗ ಎಲ್ಲ ಮಸಾಲಾ ಐಟಮ್ಸ್ನ ಹಾಗೆ ಬೇಳೆಕಾಳುಗಳನ್ನ ಪ್ರತಿಯೊಂದನ್ನು ಸಪರೇಟ್ ಆಗಿ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಆಯಿಲ್ ಹಾಕೊಳ್ತಾ ಇಲ್ಲ, ಹಾಗೆ ಎಲ್ಲಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಸಾಂಬಾರ್ ಪೌಡರ್ನ ಪ್ರತಿದಿನ ಯಾವುದೇ ರೀತಿಯಾದ ಪಲ್ಯಗಳು, ಎಕ್ಸಾಂಪಲ್ ಬೆಂಡೆಕಾಯಿ, ಚೌಳಿಕಾಯಿ, ಹಾಗಲಕಾಯಿ ಅಥವಾ ಯಾವುದೇ ಬೇಳೆಕಾಳು ಪಲ್ಯಗಳು ಮಾಡಿದಾಗ, ಬದನೆಕಾಯಿ ಪಲ್ಯ, ಪೊಟ್ಯಾಟೊ ಪಲ್ಯ, ಹೀರೆಕಾಯಿ ಪಲ್ಯ, ಇದೇ ರೀತಿಯಾದ ಎಲ್ಲ ಪಲ್ಯಗಳಿಗೂ ಕೂಡ ಈ ಸಾಂಬಾರ್ ಪೌಡರ್ನ ಹಾಕಿ ಮಾಡ್ಬೋದು. ಅಷ್ಟೇ ಅಲ್ಲ, ನೀವು ಸಾಂಬಾರನ್ನ ಮಾಡುವಾಗ ಕೂಡ ಈ ಸಾಂಬಾರ್ ಪೌಡರ್ನ ಹಾಕಿ ಮಾಡಿಕೊಡ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ನೀವು ಟ್ರೈ ಮಾಡಿ, 100% ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಾಂಬಾರ್ ಪೌಡರ್ ಎಷ್ಟು ಯೂಸ್ಫುಲ್ ಆಗಿದೆ ನಿಮಗೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲೂ ಹಾಗೆ ತಿಳಿಸೋದನ್ನ ಮರಿಬೇಡಿ.
ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಸಾಲ್ಟನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಎಲ್ಲ ಮಸಾಲ ಐಟಮ್ಸ್ಗಳು ಹಾಗೆ ಬೇಳೆಕಾಳುಗಳು, ಮೆಣಸಿನ್ಕಾಯಿ ಪ್ರತಿಯೊಂದು ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ನೀವು ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿತ್ತು ಅಂದರೆ ಹೊರಗಡೆ ಗಿರಣಿಯಲ್ಲಿ ಕೂಡ ಮಾಡಿಸ್ಬೋದು, ಬೇಕಿದ್ರೆ ಮನೆಯಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಹೊರಗಡೆ ಗಿರಣಿಯಲ್ಲಾದರೂ ಮಾಡಿಸ್ಕೋಬೋದು. ನಾನಿಲ್ಲಿ ಹೊರಗಡೆ ಗಿರಣಿಯಲ್ಲಿ ಮಾಡಿಸ್ಕೊಂಬಂದಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಸ್ಮೂತಾಗಿ ಸಾಂಬಾರು ಪೌಡರ್ನ ಮಾಡ್ಕೋಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.